ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಸೊ ನೋಡಿರಿ, ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ಇದು ಜೂನ್ 1 ದಿನದ ವ್ಲಾಗ್ ನೋಡಿರಿ. 2-3 ದಿನ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ. ಇನ್ನು ಮತ್ತು ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ಇದ್ದು ಹಾಗಾಗಿ ಇವತ್ತು ಹಾಕಕತ್ತೀನಿ. ಇವತ್ತಿನ ಡೇ ಏನಪ್ಪ ಅಂತಂದ್ರೆ ಜೂನ್ 1 ಎಲ್ಲರಿಗೂ ಗೊತ್ತೇ ಇರ್ತದೆ, ಸ್ಕೂಲ್ ಮತ್ತು ಸ್ಟಾರ್ಟ್ ಆಗ್ತಾವೆ ಎಲ್ಲ ಮಕ್ಕಳದು. ಹಾಗಾಗಿ ನನ್ನ ಮಗಂದು ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ನೋಡ್ರಿ. ಹಿಂಗಾಗಿ ಜಲ್ದಿನೇ ಇದ್ದೀನಿ. ಮತ್ತು ಡೈಲಿ ರೂಟೀನ್ ಸ್ಟಾರ್ಟ್. ಅವನಿಗೆ ಟಿಫಿನ್ ಕಟ್ಟಕತ್ತೇಳಿ ಇಡ್ಲಿ ನೆನೆಕಿದ್ದೆ ನಾನು, ಇಡ್ಲಿ ಹಿಟ್ಟು. ಸೊ ಇವನಿಗೆ ಎಲ್ಲ ಕಸ ಅದು ಹುಡುಗಿ ಎಲ್ಲ ನಾಷ್ಟ ರೆಡಿ ಮಾಡಬೇಕು, ಜಳಕ ಪೂಜೆ ಎಲ್ಲ ಮಾಡಬೇಕು ನೋಡ್ರಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಹೋಗ್ಬೇಕನ್ನತ್ತೀನಿ ಸ್ಕೂಲಿಗೆ. ಯಾಕಂದ್ರೆ ಹೊಸ ಸ್ಕೂಲಿಗೆ ಹಾಕಿವ್ರಿ. ಈಗ ಮೊದಲಿರೋ ಸ್ಕೂಲಿಗಿಂತ ಈಗ ಬೇರೆ ಸ್ಕೂಲಿಗೆ ಹಾಕೀವಿ, ಸ್ವಲ್ಪ ದೂರ ಆಗ್ತದೆ. ವ್ಯಾನ್ ಅದು ಹಚ್ಚೀವಿ. ಫಸ್ಟ್ ಡೇ ಐತಿ, ನಾವೇ ಬಿಟ್ಟು ಬರೋರಿದ್ದೀವಿ ಇವತ್ತು. ಸೊ ನಿಮಗೂ ಕರ್ಕೊಂಡು ಹೋಗ್ತೀನಿ. ನನ್ನ ಸ್ಕೂಲ್ ಯಾವ ಥರ ಐತಿ ಎಲ್ಲ ತೋರಿಸ್ತೀನಿ ಅಂತ. ಸ್ಕೂಲ್ ಅಂತೂ ಭಾರಿ ಐತ್ರಿ. ಹಾಗಾಗಿ ಹಾಕೀವಿ ಈ ವರ್ಷ LKG ನನ್ನ ಮಗ ಈ ಸಲ. ಈಗ ಅಷ್ಟು 4 ಕಂಪ್ಲೀಟ್ ಆಗ್ತಾವ್ರಿ. ಜೂನ್ 17 ಅವನಿಗೆ. ಇಡ್ಲಿನೂ ರೆಡಿ ಐತಿ ಈ ಕಡೆ ಎಲ್ಲ. ಆಮೇಲೆ ಚಾಕ್ ಇಟ್ಕೊಂಡಿನಿ ನಾನು, ಮತ್ತು ಚಟ್ನಿನೂ ಮಾಡೀನಿ. ಅವ್ನು ರೆಡಿ ಐತ್ರಿ. ಈಗ ನಾ ಚಾ ಕುಡಿದು ಸ್ವಲ್ಪ ರೆಡಿಯಾಗಿ ಸ್ಕೂಲಿಗೆ ಬಿಡಕ್ಕೆ ಹೋಗಬೇಕು. 9 o'clock ಮೇಲೆ ಐತಿ ಟೈಮಿಂಗ್ ಅವನಿಗೆ. ಅವ್ರ ಪಪ್ಪ ಅವನಿಗೆ ಎಬ್ಬಿಸಿ ಜಳಕಾದ ಮಾಡ್ಸಕತ್ತಾರೆ. ಅವನದೇ ಒಂದು ಈಗ 3-4 ದಿನ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ. ಅವ ಫಸ್ಟ್ ಸ್ಕೂಲಿಗೆ ಹೊಂಟಾನಂತೇಳಿ ಅವ್ನ ಬ್ಯಾಗ್ ಎಲ್ಲ ತೆಗೆದಿಟ್ಟಿನಿ ರೆಡಿ ಮಾಡಿ. ಬ್ಯಾಗ, ಬುಕ್ಸ್ ಆ್ಯಂಡ್ ಡ್ರೆಸ್ ಅವ್ನು ಬರೋಕ್ಕಿಂತ ಮೊದಲೇ, ಜಳಕ ಮಾಡಿ ಬರೋಕ್ಕಿಂತ ಮೊದಲೇ ಎಲ್ಲ ಅರೇಂಜ್ಮೆಂಟ್ ಮಾಡಿ ಇಟ್ಬಿಟ್ಟಿರ್ತೀನಿ ನಾನು. ಎಲ್ಲ ಹಾಕಿ ಇಡ್ತೀನಿ. ಅವ ಬಂದಮೇಲೆ ಅವನಿಗೆ ರೆಡಿ ಮಾಡಿ ಅವನಿಗೆ ತಿನ್ನಿಸಿ ಹಾಲು ಕುಡಿಸಿ ಕಳಿಸೋ ತನಕ ಒಂದು ಅರ್ಧ ಗಂಟೆ ಬೇಕ್ರಿ ಅವನಿಗೆ ಟೈಮ್. ಅಷ್ಟೊಂದು ಟೈಮ್ ಕೊಡಬೇಕಾಗ್ತದೆ ಅವನಿಗೆ. ಅವನು ಜಳಕ ಮಾಡಿ ಬರುತ್ತಾನ ನಾನು ಸ್ವಲ್ಪ ರೆಡಿಯಾಗಿ ಬಿಡ್ಬೇಕಂತ ರೆಡಿ ಆಗತ್ತೀನಿ. ನಾನು ಹೊಂಟಿಲ್ಲ ಸ್ಕೂಲಿಗೆ, ಹಾಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತೀವಿ ನೋಡಿರಿ. ಸ್ಕೂಲ್ ಯಾವ ಥರ ಐತೆ ಅದು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ಸ್ಕೂಲ್ ಅಂತೂ ಭಾರಿ ಐತ್ರಿ. ಹೋದ ವರ್ಷ ಬೇರೆ ಕಡೆ ಹಾಕಿದ್ದೆ, ಒಂದು ಸಣ್ಣ ಸ್ಕೂಲಿಗೆ. ಈ ಸಲ ಚಲೋ ಸ್ಕೂಲಿಗೆ ಹಾಕೀನಿ. ಇನ್ನು ಮುಂದೆ ಎಜುಕೇಷನ್ ಅಂತೂ ಭಾಳ ಇಂಪಾರ್ಟೆಂಟ್ ಐತಿ ಈಗಂತೂ, ಈಗಿನ ಸಿಚುವೇಶನ್ ಒಳಗಂತೂ. ಹಾಗಾಗಿ ಎಷ್ಟು ಚಲೋ ಸ್ಕೂಲಿಗೆ ಹಾಕ್ತೀವಿ. ಫೀಸ್ ಅಂತೂ ಕೇಳಬೇಡ, ಅಷ್ಟೊಂದು ಫೀಸ್ ಐತಿ ಈಗೆಲ್ಲ ಸ್ಕೂಲ್ ಒಳಗೂ. ಚಲೋ ಇದ್ರೆ ಸಾಕು ಅಂದ್ಕೊಂಡು ಒಂದು ಚಲೋ ಹುಡ್ಕ್ಯಾಡ್ ಸ್ಕೂಲಿಗೆ ಹಾಕೀವಿ. ಎಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ಅಂತ, ಯಾವ ಸ್ಕೂಲ ಏನು ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ಅಂತ. ಇನ್ಮೇಲೆ ಇದೇ ಥರ ಡೈಲಿ ವ್ಲಾಗ್ಸ್ ನಾನು ಶೇರ್ ಮಾಡ್ಕೋಬೇಕಂತ ಫಿಕ್ಸ್ ಆಗಿಬಿಟ್ಟಿನಿ. ಆ್ಯಂಡ್ ಹೋಗ್ತಾ ನಿಮಗೆ ಗೊತ್ತಾಗ್ತದೆ ಎಲ್ಲ ಸ್ಪೆಷಲ್ ವ್ಲಾಗ್ಸ್ ಬರೋದಾವ, ಏನು ಎಲ್ಲ ಸರ್ಪ್ರೈಸ್ ವ್ಲಾಗ್ ಎಲ್ಲನೂ. ಸ್ಕಿಪ್ ಮಾಡೋದು ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್, ಶೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ನೋಡಿರಿ, ಸ್ವಲ್ಪ ಮೇಕಪ್ ಮಾಡ್ಕೊಂಡು ಎಲ್ಲ ಫೌಂಡೇಶನ್, ಕಾಂಪ್ಯಾಕ್ಟ್ ಎಲ್ಲ ಹಚ್ಕೊಂಡು ಈಗ ಚಹಾ ಕುಡಿಯಕತ್ತೀನಿ. ನನ್ನ ಫೇವ್ರೆಟ್ ಆಲ್ ಟೈಮ್. ಮಾರ್ನಿಂಗ್ ಎದ್ದು ಕೂಡಲೇ ಚಹಾ ಬೇಕು ನನಗೆ. ಒಂದೊಂದು ಸಲ ಮುಂಜಾನೆ ಜಲ್ದಿನೇ ಕುಡಿತೀನಿ, ಒಂದೊಂದು ಸಲ ಪೂಜೆ ಗೀಜೆ ಇತ್ತಂದ್ರೆ ಲೇಟಾಗಿ ಜಳಕ ಮಾಡಿ ಕುಡಿತೀನಿ. ಜಳಕ ಮಾಡಿ ಹೊರಗೆ ಬಂದ ಕೂಡಲೇ ಇವನಿಗೆ ಅರ್ಧ ಗಂಟೆ ಟೈಮ್ ಕೊಡ್ಬೇಕು ನೋಡ್ರಿ ನಾ. ಯಾಕಂದ್ರೆ ಅಳ್ಕೋತ ಕೂತು ಬಿಡ್ತಾನೆ. ಹಾಗಾಗಿ ಒಂದು ಸ್ವಲ್ಪ ಮೊಬೈಲ್ ತೊಗೋತಾನೆ. ಮೊಬೈಲ್ ಕೊಡು ಅಂತ ಹೇಳ್ತಾನೆ. ನಾಷ್ಟ ಮಾಡೋ ಮುಂದೆ, ಊಟ ಮಾಡೋ ಮುಂದೆ ಮೊಬೈಲ್ ತೊಗೋತಾನೆ. ಅದೊಂದು ರೂಢಿ ತಪ್ಪಿಸ್ಬೇಕಾಗಿತ್ತು ಅವನಿಗೆ. ಯಾವಾಗ ಆಗ್ತದೆ ಗೊತ್ತಿಲ್ಲ. ಈಗ ಸ್ಕೂಲಿಗೆ ಹೊಂಟಾನಲ್ಲ, ರೂಢಿ ತಪ್ತೈತಿ. ಬಂದ ಕೂಡಲೇ ಅವನಿಗೆ ನಾಷ್ಟ ಮಾಡಿಸಿ ಕಳಿಸ್ತೀನಿ ನೋಡ್ರಿ ನಾನು. ಜಳಕ ಮಾಡಿದ ಕೂಡಲೇ ನಾಷ್ಟ ಮಾಡಿ ಹಾಲು ಕುಡಿಸಿ ಕಳಿಸ್ತೀನಿ. ಯಾಕಂದ್ರೆ ಸ್ಕೂಲ್ ಒಳಗೆ ಅರ್ಧಂಬರ್ಧ ತಿಂತಾವ್ರಿ ಹುಡುಗರು. ಹಾಗಾಗಿ ಲೇಟಾಗಿ ಬರ್ತಾನೆ. ಈ ಸ್ಕೂಲ್ 2 ಗಂಟೆ 2:15 ಬರ್ತಾನೆ ಮನೆಗೆ. ಟೈಮಿಂಗ್ ಜಾಸ್ತಿ ಐತಿ. ಹಾಗಾಗಿ ಇಲ್ಲಿ ನಾಷ್ಟ ಮಾಡಿಸಿ ಫಿಕ್ಸ್ ಕಳಿಸ್ತೀನಿ ನಾನು, ಹಾಲದು ಕುಡಿಸಿ. ಸೊ ಇವನ ಜೊತೆನೇ ಟೈಮ್ ಕೊಡ್ಬೇಕು ನೋಡ್ರಿ. ಅದಕ್ಕೆ ನಾನು ಇವನಿಗೆ ಫುಲ್ ಜಲ್ದಿನೇ ಎಬ್ಸಾತೀನಿ. ನಾಷ್ಟ ಮಾಡಿಸಿ ಈ ಕಡೆ ನಾಷ್ಟ ಡಬ್ಬಿ ಕಟ್ಟಿದೆ, ಇಡ್ಲಿ ಚಟ್ನಿ. ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಮುಗೀತು. ವೆರೈಟಿ ನಾಷ್ಟ ಕಟ್ಬೇಕು ನೋಡ್ರಿ ಅವನಿಗೆ. ಚಪಾತಿ ಆಯಿತು, ಇಡ್ಲಿ, ದೋಸೆ, ಈ ಥರ. ಉಪ್ಪಿಟ್ಟು ಅವಲಕ್ಕಿ ಅಂತೂ ಒಟ್ಟು ಮಕ್ಕಳು ತಿನ್ನಂಗಿಲ್ಲ ಸ್ಕೂಲ್ ಒಳಗೆ. ಚಲೋ ಐತೆ ನೋಡ್ರಿ ಒಂದು ಅಳೋದು ಫಿಕ್ಸ್. ಸ್ಕೂಲ್ ಸ್ಟಾರ್ಟ್ ಆಗೋಣ ಅಳಕ್ಕೆ ಚಾಲು ಮಾಡ್ತಾನೆ. ಒಂದು ವಾರರೇ ಅಳ್ಕೋತ ಹೋಗ್ತಾನೆ ಸ್ಕೂಲಿಗೆ. ಅಟ್ಲೀಸ್ಟ್ ಒಂದು 4 ದಿನ ಅಂತೂ ಫಿಕ್ಸ್ ಅಳ್ತಾನವ. ಇಲ್ಲಿಗೆ ಶಟ್ಕೊಂಡಾರೆ ಹೋಗ್ತಾನೆ. ರೂಢಿ ತಪ್ಪಿರ್ತೈತಲ್ರಿ. ಹಾಗಾಗಿ ನಮಗೆ ಅಳು ಬರ್ತಿರ್ತದೆ ಅವ್ರಿಗೆ ಬಿಟ್ಟಿರಾಕ. ಬಟ್ ಸಣ್ಣ ಮಕ್ಕಳಲ್ರಿ ಅವರು, ಹಾಗಾಗಿ ತೀರಾ ಅಳ್ತಾರೆ. ಹೊಂಟ ನೋಡ್ರಿ ಫೈನಲಿ ರೆಡಿಯಾಗಿ. ಇನ್ನು ಅವನಿಗೆ ಯೂನಿಫಾರ್ಮ್ ಕೊಟ್ಟಿಲ್ಲ, 1 ವೀಕ್ ಬಿಟ್ಟು ಕೊಡ್ತೀನಿ ಅಂದಾರೆ ಯೂನಿಫಾರ್ಮ್. ಹಾಗಾಗಿ ಕಲರ್ ಡ್ರೆಸ್ ಹಾಕಿ ಕಳ್ಸಕತ್ತೀನಿ. ಬರೀ ಈಗ ನಮ್ಮ ಶ್ರೀನೇನ್ ಸ್ಕೂಲ್ ಯಾವ ಥರ ಐತೆ ಅಂತ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಂತ. ಯಾರಾದರೂ ಅಡ್ಮಿಷನ್ ಮಾಡಿಸೋರಿದ್ರೆ ಈ ಸ್ಕೂಲಿಗೆ ನೀವು ಮಸ್ಟ್ ಅಡ್ಮಿಷನ್ ಮಾಡಿಸ್ರಿ. ಯಾಕಂದ್ರೆ ಭಾಳ ಚಲೋ ಐತಿ ಸ್ಕೂಲ್. ನಾನು ಎಲ್ಲ ಕಡೆ ಕೇಳ್ಕೊಂಡು ಈ ಸ್ಕೂಲಿಗೆ ಹಚ್ಚೀನಿ. ಆ್ಯಂಡ್ ಇನ್ನೊಂದು ನಮ್ಮ ನೆಗಣಿ ಮಗ ವಿರಾಜ್ ಅಂಥೇಳಿ, ಅವನು ಅದೇ ಸ್ಕೂಲಿಗೆ ಹಚ್ಚಾನ. ಅವ್ನು ನೋಡಿ ನಾನು ಚಲೋ ಅನಿಸಿ ನಾನು ಅಲ್ಲೇ ಸ್ಕೂಲಿಗೆ ಹಚ್ಚೀನಿ. ಫೈನಲಿ ಬಂದು ನೋಡ್ರಿ. ಯಾವ ಸ್ಕೂಲ್ಪ ಅಂತಂದ್ರೆ ಕಿಡ್ಸ್ ವಂಡರ್ಲ್ಯಾಂಡ್ ಅಂಥೇಳಿ, ನಾರಾಯಣ ಸ್ಕೂಲ್ನೂ ಅಂತಾರೆ. ಎಲ್ಲೈತೆ ಅಂದ್ರೆ ಇಟ್ಗಿ ಪೆಟ್ರೋಲ್ ಪಂಪ್ ಏನೈತಲ್ಲ ನಮ್ಮ ಬಿಜಾಪುರ ಒಳಗೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ವಿಡಿಯೋ ನೋಡೋರಿಗೆ. ಇಟ್ಗಿ ಪೆಟ್ರೋಲ್ ಪಂಪ್ ಹಿಂದ್ಗಡೆ ಈ ಒಂದು ಸ್ಕೂಲ್ ಐತಿ, ಕಿಡ್ಸ್ ವಂಡರ್ಲ್ಯಾಂಡ್ ಅಂಥೇಳಿ.
ನರ್ಸರಿ ಹಿಡ್ಕೊಂಡು 5th ಈ ಸ್ಕೂಲ್ ಐತೆ ನೋಡ್ರಿ. ಸೊ ಯಾರಾದರೂ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸೋರಿದ್ರೆ ಇಲ್ಲಿ ಖಂಡಿತವಾಗ್ಲೂ ಮಾಡಿಸ್ರಿ. ಭಾರಿ ಚಲೋ ಸ್ಕೂಲ್ ಐತೆ ಅಂತ ಹೇಳ್ಬೋದು. ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಡೇ ಆಗಿರ್ಬೋದು, ಎಜುಕೇಷನ್ ಎಲ್ಲನೂ ಪ್ರತಿಯೊಂದು ನೋಡಿರಿ. ನಿಮ್ಮ ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಭಾಳ ವೈಸ್ ಆಗ್ತಾರೆ, ಅಂದ್ರೆ ಫುಲ್ ಶಾಣೆ ಆಗ್ತಾರೆ. ಅಷ್ಟೆಲ್ಲ ಸ್ಟಾಫ್ ಆಗಿರ್ಬೋದು, ಎಲ್ಲನೂ ಹೇಳ್ಕೊಡೋದಾಗಿರ್ಬೋದು, ಎಲ್ಲ ರೀತಿಯೂ ಭಾಳ ಚಲೋ ಐತಿ. ಸೊ ಹಾಗಾಗಿ ನಾ ಇಲ್ಲಿ ಅಡ್ಮಿಷನ್ ಮಾಡ್ಸೀನಿ ನೋಡಿರಿ. ಈ ಸ್ಕೂಲ್ ಯಾರಾದರೂ ನೋಡಿದ್ರೆ ನಿಮ್ಮ ಮಕ್ಕಳಿಗೆ ಏನಾದರೂ ಅಡ್ಮಿಷನ್ ಮಾಡಿಸೋರಿದ್ರೆ ಈ ಸ್ಕೂಲಿಗೆ ಬಂದು ವಿಸಿಟ್ ಮಾಡಿರಿ. ಫೀಸ್ ಬಗ್ಗೆ ಎಲ್ಲ ನೀವು ಮ್ಯಾಮ್ ಹತ್ರ ಮಾತಾಡ್ಬೋದು. ಹೋದ ಕೂಡಲೇ ಎಲ್ಲ ಮಕ್ಕಳಿಗೂ ವೆಲ್ಕಮ್ ಮಾಡ್ಕೊಂಡ್ರು ನೋಡ್ರಿ, ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡ್ರು. ಸೊ ನೋಡ್ಬೋದು ನೀವು ಎಲ್ಲರಿಗೂ ಕುಂಕುಮದ ಹಚ್ಚಿ ಆರತಿ ಮಾಡಿ ಅವರಿಗೊಂದು ರೋಸ್ ಕೊಟ್ಟು ವೆಲ್ಕಮ್ ಮಾಡಿಕೊಂಡ್ರು. ಚಲೋ ಅನ್ನಿಸ್ತು. ಅಲ್ಲೇನು ಮಕ್ಳು ಬರತ್ತಾರಲ್ಲ ಅದೇ ಥರ ಯೂನಿಫಾರ್ಮ್ ಅದಾವೆ ನೋಡ್ರಿ ಈ ಸ್ಕೂಲಿಂದು. ನಾ ಆ ಕಡೆ ಶಾರ್ಟ್ ವಿಡಿಯೋ ಮಾಡಾಕತ್ತಿದ್ದೆ, ಅವ್ರ ಮೇಡಮ್ ಅವ್ರದ್ದು ಫೋನ್ ಇಸ್ಕೊಂಡು ನನ್ನ ಮೊಬೈಲ್ ಒಳಗೆ ಮೇಡಮ್ ವಿಡಿಯೋ ಮಾಡಾಕತ್ತಿದ್ರು. ಸೊ ಈ ಥರ ಐತೆ ನೋಡ್ರಿ ಸ್ಕೂಲ ಒಳಗಡೆನೂ ತೋರಿಸ್ತೀನಿ ಯಾವ ಥರ ಐತೆ ಅಂಥೇಳಿ. ನೀ ತಗೊಂಡು ಹೋಗು ಇಸ್ಕೊಂಡು ಒಳಗೆ ಹೊರಗೆ ಅವನಿಗೆ ಅವೆಲ್ಲ ತಗೋಬಾರ್ದು, ಬೈತಾರ ಮಿಸ್ ಬೈತಾರ. ಇವರು ಆ ಸ್ಕೂಲ್ ಪ್ರಿನ್ಸಿಪಲ್ ಸರ್ ನೋಡ್ರಿ. ಸೊ ಬುಕ್ಸ್ ಅದು ಕೊಡಾಕತ್ತಿದ್ರು ಪೇರೆಂಟ್ಸ್ಗಳಿಗೆ. ನಾನು ಅಷ್ಟೇ ಟೆಕ್ಸ್ಟ್ ಬುಕ್ ಅದು ತೊಗೊಂಬರ್ದಿತ್ತು. ಹೆಡ್ ಮೇಡಮ್ ಆ್ಯಂಡ್ ಪ್ರಿನ್ಸಿಪಲ್ ಸರ್ ಇಬ್ಬರು ಇರ್ತಾರೆ. ನೀವು ಏನಾದರೂ ಫೀಸ್ ಬಗ್ಗೆ ಅದು ಡೀಟೇಲ್ ಕೇಳಬೇಕಂತಂದ್ರೆ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿರಿ. ಸೊ ನೋಡಿರಿ ಫೈನಲಿ ಶ್ರೀನೇಂದು ಬುಕ್ಸ್ ಕೊಟ್ಟರು. ಸೊ ತೊಗೊಂಡು ಹೊರಗಡೆ ಬಂದೆ. ಸ್ಕೂಲ್ ಬಗ್ಗೆ ಯಾವಾಗಾದರೂ ಮತ್ತೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಂತ. ಯಾರಾದರೂ ಈ ಸ್ಕೂಲ್ ನೋಡಿದ್ರಿ ಅಥವಾ ನಿಮ್ಮ ಮಕ್ಳು ಏನಾದರೂ ಈ ಸ್ಕೂಲ್ ಒಳಗಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ನನ್ನ ಮಗ ಅಂತೂ ಇದೇ ಸ್ಕೂಲಿಗೆ ಹೊಂಟಾನ ನೋಡ್ರಿ. ಅಲ್ಲಿ ಮುಗಿಸ್ಕೊಂಡು ನಾವು ಹೋಟೆಲ್ಗೆ ಬಂದ್ವಿ. ಸ್ವಲ್ಪ ಚಹಾ ಕೊಡು ಹೋಗ್ಬೇಕಂತ. ಮನೆಯೊಳಗೆ ಇಡ್ಲಿ ನಾಷ್ಟ ಮಾಡಿತ್ತು, ನಾವು ತಿಂದಿಲ್ಲ, ಹೋಗಿ ತಿನ್ನಬೇಕು. ಬಟ್ ನನಗೆ ಹೊರಗಡೆಯಿಂದ ಚಹಾ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಸೊ ಹಂಗಾಗಿ ಒಂದು ಕಪ್ ಟೀ ಕುಡ್ದು ಹೋಗ್ಬೇಕಂತ ಬಂದೀನಿ. ಟೀ ಕುಡಿದು ಹೋಗೋ ತನಕ ಮನೆಗೆ ಕಸ್ಟಮರ್ ಬಂದುಬಿಟ್ಟಿದ್ರು. ಸೊ ಕಾಲ್ ಮಾಡಿದರು. ಸೊ ಬರೋಣ ಅವ್ರಿಗೆ ಸಾರಿ ತೋರ್ಸಾತ್ಯಾರ ನೋಡ್ರಿ. ಫುಲ್ಲು ಬ್ಯುಸಿನೇ ಬ್ಯುಸಿ. ಮತ್ತು ಸ್ಟಾಕ್ನೂ ಬರೋದೈತಿ ಈಗ ಹೊಸದು. ಹಾಗಾಗಿ ಒಟ್ಟು ಟೈಮ್ ಸಿಗಾಕತ್ತಿಲ್ಲ. ಇವ್ರು ಪಾಪ ಎಲ್ಲಿಂದ ಅಂದ್ರೆ ತಾಳಿಕೋಟೆಯಿಂದ ಬಂದಿದ್ರು ನೋಡ್ರಿ. ಅಲ್ಲಿಂದ ಅಷ್ಟು ದೂರದಿಂದ ನಮ್ಮ ಮನೆಗೆ ಬಂದಿದ್ರು ಇವರು ಸ್ಯಾರಿ ನೋಡೋಕೆ. ಆಲ್ಮೋಸ್ಟ್ ಎಲ್ಲ ಬೇರೆ ದೂರ ಊರಿಂದನೂ ನನ್ನ ಕಡೆ ಬರಾಕತ್ತಾರೆ. ಸೊ ನಿಮಗೂ ಯಾರಿಗಾದರೂ ಸ್ಯಾರೀಸ್ ಬೇಕಂತಂದ್ರೆ ಐತಿಶ್ ವಸ್ತ್ರಂ ಪೇಜ್ ಒಳಗೆ ಹೋಗಿ ಫಾಲೋ ಮಾಡಿರಿ. ಆ್ಯಂಡ್ ಅಲ್ಲಿ ನಂಬರ್ ಇರ್ತದೆ. ಸೊ ಕಾಲ್ ಮಾಡಿರಿ ನನಗೆ. ಆಫ್ಲೈನ್ ಬೇಕಂದ್ರೂ ನೀವು ಬಂದು ವಿಸಿಟ್ ಮಾಡ್ಬೋದು. ಎಲ್ಲ ಥರ ಸ್ಯಾರಿ ನಿಮ್ಗೆ ನೋಡೋಕೆ ಸಿಗ್ತಾವೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.